ಸಗಣಿ ಗೊಬ್ಬರನ ಅಲ್ರಿ, ಶುದ್ಧ ಆತ್ ಹೋಗಿ ಮರ ಹುಚ್ಚಾಗ್ಯಾನ್ಲಿ ಅವ. ಇಷ್ಟು ದಿನ ರೀ ದನ ಕಟ್ರಿ ಸಗಣಿ ಹಾಕ್ರಿ ಬೆಳೀರಿ ಅಂತಂದ, ಈಗ ನೋಡಿದ್ರೆ ಸಗಣಿ ಗೊಬ್ಬರನ ಅಲ್ಲ ಅನ್ನಕತ್ತಾನ. ಧಾರವಾಡದವ ಅಂತಾರ ಅಲ್ಲೇ ಸಮೀಪ ಇದ್ದ ದವಾಖಾನಿ ಒಯ್ದು ಸೇರಿಸ್ಬಾರ್ದ ಇವನ್ನ, ಹಿಂಗೆ ಅನ್ಕೊಳತ್ತಿರ್ಬೇಕಲ್ಲ. ಅನ್ಕೊಂಡ್ರು ಏನು ಬ್ಯಾಸ್ರಿಲ್ರಿ. ಅದ್ರ ವಿಷಯ ಮೊದಲು ಏನಾಯ್ತಂತ ನೋಡ್ರಿ ಹಳೆ ಕಣಕಿ ಪಂಡಿ ಸುಮ್ಮ ಹಂಗೆ ಮ್ಯಾಲೆ ಇಟ್ಟಿದ್ದಕ್ಕೆ ಮ್ಯಾಲೆ ಕರ್ರಗಾಗಿ ಸುಮ್ಮ ಕುಂತೈತೆ ಹೊರತು ಪುಡಿ ಪುಡಿ ಆಗಿ ಗೊಬ್ಬರ ಆಗಿಲ್ಲ. ಇದೇ ಪೆಂಡಿ ಹಿಂಗೆ ಬಿದ್ದು ಮ್ಯಾಲೆ ಸಗಣಿ ನೀರು ಬಿದ್ದು ನೆಳ್ಳು ನೀರಿಂದ ಒಂದು ಸ್ವಲ್ಪ ತಂಪು ಸಿಕ್ಕರೆ 3 ತಿಂಗಳದಾಗ ಅಂದ್ರೆ ಫಸ್ಟ್ ಕ್ಲಾಸ್ ಗೊಬ್ಬರ ಆಕೈತ್ರಿ. ಭಾಳಷ್ಟು ಮಂದಿ ಒಣ ಸೆಪ್ಪಿ ಸೆದಿನ ಹೊಲ್ದಾಗ ಸೇರಿಸ್ತಿರ್ತೇವೆ, ಆದರೂ ಏನೂ ಫರ್ಕ ಆಗವಲ್ತಂತ ಹೇಳಿ ಕಂಪ್ಲೇಂಟ್ ಹೇಳ್ತಿರ್ತೇವೆ. ಅದು ಸೆಪ್ಪಿ ಸೆದಿ ಏನೋ ಸೇರ್ತೀರಿ, ಆದ್ರೆ ಕಳತ್ ಗೊಬ್ಬರ ಆಗಕ್ಕೆ ಹೆಪ್ಪ ಬೇಕಲ್ಲ. ಒಂಥರ ಹೆಂಗೆ ರೀ, ಹಾಲು ಬೊಗಾಣಿಗೆ ಹಾಕಿ ಮೊಸರು ಆಗವಲ್ತ ಅನ್ಕೋಂತ ಕುಂತಂಗೆ ಆಕೈತಿ. ಹೆಂಗೆ ದಿನ ಹಾಲು ಮೊಸರು ಆಗಕ್ಕೆ ಹೊಸ ಹೆಪ್ಪ ಹಾಕ್ತಿರಲ್ಲ, ಹಂಗೆ ವರ್ಷ ಈ ಸೆಪ್ಪಿ ಸೆದಿ ಗೊಬ್ಬರ ಆಗಕ್ಕೆ ಸಗಣಿ ಅನ್ನೋದು ಹೆಪ್ಪ ಬೀಳ್ಬೇಕು. ಆ ಹೆಪ್ಪ ದನದ ಕಳ್ಳಾಗಿನ ಸೂಕ್ಷ್ಮಾಣು ಜೀವಿ. ಹಿಂಗಾಗಿ ದನಗಳು ಬಿಟ್ಟಾಗ ನೋಡ್ರಿ ಎಲ್ಲ ಮೇವು ಒಂದು ಕಡ್ಡಿ ಬಿಡ್ಲಾರ್ದಂಗೆ ತಿನ್ನೋದಿಲ್ಲ, ತುದಿ ತಿಂದು ಅದ್ರ ಮೇಲೆ ಸಗಣಿ ಮೂತ್ರ ಹೊಯ್ದು ಮುಂದೆ ಹೋಗ್ತಿರ್ತಾವೆ. ಅಲ್ಲಿಗೆ ಸಗಣಿ ಗೊಬ್ಬರನೋ ಏನು ಹೆಪ್ಪ ಬೇಕಂತ ಆದ್ರೆ ವರ್ಷ ಹಾಕ್ಬೇಕಲ್ಲ. ಅಲ್ಲಿಗೆ ದನ ಬೇಕ್ರಿ ಏನು ಬ್ಯಾಡ್ರಿ.